ಪರಿಸರದ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸುವ ಗುಣ ಪ್ರಚೇತನ. ಪಯಾಮೀಟರ್ ಎಂಬುದು ಮೆದುಳು ಮತ್ತು ಮೆದುಳು ಬಳ್ಳಿಯ ಒಳಗಿನ ಹೊದಿಕೆ. ಮೆದುಳಿನ ಕಾರ್ಬೆಕ್ಸ್ ಈ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ನರಕೋಶ ಬೂದು ಬಣ್ಣ. ಕುಡುಕ ಅಸ್ಥಿರವಾಗಿ ನಡೆಯುತ್ತಾನೆ, ಆಗ ವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸುವ ಮೆದುಳಿನ ಭಾಗ ಅನುಮಸ್ತಿಷ್ಕ. ರಕ್ತದ ಒತ್ತಡವನ್ನು ನಿಯಂತ್ರಿಸುವ ರಚನೆ ಮೆಡುಲ್ಲಾ ಆಮ್ಲಗೇಟ. ಪ್ರಚೋದನೆಯನ್ನು ಸ್ವೀಕರಿಸುವ ನರವ್ಯೂಹದ ಘಟಕ ಗ್ರಾಹಕ. ಮೆದುಳು ಮತ್ತು ಮೆದುಳು ಬಳ್ಳಿಯನ್ನು ಆವರಿಸಿರುವ ಘಟಕ ಮೆನಂಜಸ್. ಮಾನವನ ಉನ್ನತ ಬುದ್ಧಿವಂತಿಕೆಗೆ ಮಹಾಮಸ್ತಿಷ್ಕದ ಯಾವ ಭಾಗದ ವಿಸ್ತೃತ ಬೆಳವಣಿಗೆಗೆ ಕಾರಣ ಕಾರ್ಟೆಕ್ಸ್. ಒಬ್ಬ ವ್ಯಕ್ತಿಗೆ ರುಚಿ ಗ್ರಹಿಸಲು ಸಾಧ್ಯವಾಗುತ್ತಿಲ್ಲ, ಅವನ ಮೆದುಳಿನ ಯಾವ ಭಾಗಕ್ಕೆ ಹಾನಿಯಾಗಿದೆ ಮಹಾಮಸ್ತಿಷ್ಕ. ಕಣ್ಣಿನ ಪಾಪೆಯು ವಿಶಾಲವಾಗುವಂತೆ ಮಾಡುವ ಸ್ವಯಂ ನಿಯಂತ್ರಿತ ನರವ್ಯೂಹದ ಭಾಗ ಅನುವೇದನ ನರವ್ಯೂಹ. ಜ್ಞಾನವಾಹಿ ಮತ್ತು ಕ್ರಿಯಾವಾಹಿ ತಂತುಗಳಿದ್ದು ಮಿಶ್ರ ನರಗಳನ್ನು ಹೊಂದಿರುವ ಭಾಗ ಮೆದುಳು ಬಳ್ಳಿ. ಕಣ್ಣುಗುಡ್ಡೆಯು ಈ ರಚನೆಗಳಿಂದ ಆಧರಿಸಲ್ಪಟ್ಟಿದೆ. ಸೀಲಿಯರಿ ಸ್ನಾಯುಗಳು. ಕಣ್ಣೀರಿನ ಘಟಕಗಳು ನೀರು, ಕೆಲವು ಲವಣಗಳು. ಕಣ್ಣಿನ ಪೋಷಕ ಪದರ ಕೋರಾಯಿಡ್. ಕಣ್ಣಿನ ಮಸೂರವನ್ನು ಸರಿಸ್ಥಾನದಲ್ಲಿ ಇರಿಸುವುದು ಈ ರಚನೆಗಳು. ಸೀಲಿಯರಿ ಸ್ನಾಯುಗಳು. ಆಲಂಬಿಕೆ ಸ್ನಾಯುಗಳು. ಬೆಳಕಿನ ಕಿರಣಗಳ ವಕ್ರೀಭವನ ಮತ್ತು ಕಣ್ಣುಗುಡ್ಡೆಯ ಆಕಾರ ಕುಸಿಯದಂತೆ ಒತ್ತಡ ಏರ್ಪಡಿಸುವುದು ಕಾಚಕರಸಧಾತು. ಬಣ್ಣಗಳ ಪ್ರಚೋದನೆಯನ್ನು ಸ್ವೀಕರಿಸಬಲ್ಲ ಕಣ್ಣಿನ ಕೋಶಗಳು ಕೋನಗಳು. ಅತ್ಯಂತ ಸ್ಪಷ್ಟ ಮತ್ತು ತೀಕ್ಷ್ಣ ಪ್ರತಿಬಿಂಬ ಮಾಡುವುದು ಈ ಭಾಗದಲ್ಲಿ ಹಳದಿ ಪ್ರದೇಶ. ಈ ತೊಂದರೆಯ ಸಂದರ್ಭದಲ್ಲಿ ರಕ್ತವು ಕಾಚಕ ರಸದಾಹವನ್ನು ಸೇರುತ್ತದೆ. ಮಧುಮೇಹ ಅಕ್ಷಿಪಟಲ. ಹೊಳೆಯುವ ಬೆಳಕು ಮತ್ತು ವಸ್ತುವಿನ ಸುತ್ತ ಬಣ್ಣದ ವೃತ್ತಗಳು ಕಾಣಿಸಿಕೊಳ್ಳುವುದು ಈ ತೊಂದರೆಯ ಲಕ್ಷಣ ಗ್ಲಾಕೋಮಾ. ಹೊರಕಿವೆಯ ಆಲೆಯು ಚರ್ಮದಿಂದ ಆವೃತವಾದ ಮೃದಸ್ಥಿ ರಚನೆ. ಅಂಡಾಕಾರದ ಕಿಟಕಿಗೆ ಸಮೀಪವಾಗಿರುವ ಮೂಳೆ ಸ್ಟೇಪಿಸ್ ರಿಕಾಪು. ಒಳಕಿವಿಯನ್ನು ಆವರಿಸಿರುವ ದ್ರವ ಹೊರದ್ರವ. ಕಿವಿಯ ಅತ್ಯಂತ ಸಂವೇದನಶೀಲ ರಚನೆ ಕಾರ್ಟಿ ಅಂಗ. ಮೂಗಿನಲ್ಲಿ ವಾಸನೆಯ ಗ್ರಾಹಕ ಕೋಶಗಳಿರುವುದು ಈ ಭಾಗದಲ್ಲಿ ನಾಸಿಕ ಕುಹರದ ಮೇಲಿನ ಭಾಗದಲ್ಲಿ. ಕಣ್ಣಿನಲ್ಲಿರುವ ಕಾಚಕರ ಧಾತುವು ಈ ಭಾಗದಲ್ಲಿದೆ. ಮಸೂರದ ಹಿಂದೆ ಇದೆ. ಆಂಧ್ರ ಪ್ರದೇಶದಲ್ಲಿ ಇವು ಇರುವುದಿಲ್ಲ. ಅಂಧ ಪ್ರದೇಶದಲ್ಲಿ ಇವು ಇರುವುದಿಲ್ಲ. ಶಂಕು ಮತ್ತು ಕಂಬಿಕೋಶಗಳು. ಸಮೀಪ ದೃಷ್ಟಿದೋಷದಲ್ಲಿ ಪ್ರತಿಬಿಂಬವು ಇಲ್ಲಿ ಉಂಟಾಗುತ್ತದೆ ಅಕ್ಷಿಪಟಲದ ಮುಂದೆ. ಕಣ್ಣಿನ ಮಸೂರದ ಆಕಾರವನ್ನು ಬದಲಾಯಿಸುವ ಕಣ್ಣಿನ ಭಾಗ ಸೀಲಿಯಂ ಸ್ನಾಯುಗಳು. ಕಾರ್ನಿಯವನ್ನು ರಕ್ಷಿಸುವ ಪೊರೆ ಕಂಜಕ್ಟಿವಾ. ಮಧ್ಯ ಕಿವಿಯಿಂದ ಗಂಟಲಿಗೆ ಸಂಪರ್ಕ ಹೊಂದಿರುವ ನಾಳ ಮಧ್ಯಕರ್ಣಾಂತರ ನಾಳ. ಹಳದಿ ಪ್ರದೇಶದಲ್ಲಿ ಇವು ಹೆಚ್ಚಾಗಿವೆ ಕೋನ್ಗಳು. ದೃಶ್ಯ ಸಂದೇಶವನ್ನು ವಿದ್ಯುತ್ ಸಂದೇಶಗಳಾಗಿ ಪರಿವರ್ತಿಸುವ ಕಣ್ಣಿನ ಭಾಗ ರೆಟಿನಾದ ಕೋಶಗಳು. ಹಾರ್ಮೋನ್ಗಳು ಈ ಮಾಧ್ಯಮದ ಮೂಲಕ ಸಾಗಿಸಲ್ಪಡುತ್ತದೆ ರಕ್ತ. ಪ್ರೌಢರಲ್ಲಿ ದವಡೆ, ಮೂಗು, ಕೈ ಕಾಲುಗಳು, ಮೂಳೆಗಳ ಪ್ರಮಾಣ ತಪ್ಪಿದ ಬೆಳವಣಿಗೆ. ಇವು ಯಾವ ರೋಗದ ಲಕ್ಷಣ ಅಕ್ರೋಮೆಗಾಲಿ. ಪ್ರೌಢರಲ್ಲಿ ಥೈರಾಯ್ಡ್ ಗ್ರಂಥಿಯು ಶಿಥಿಲವಾಗುವುದರಿಂದ ಉಂಟಾಗುವ ಕಾಯಿಲೆ ಮಿಕ್ಸಿಡಿಮಾ. ಸ್ನಾಯು ಸೆಳೆತಕ್ಕೆ ಈ ಹಾರ್ಮೋನ್ ಕಾರಣ ಪ್ಯಾರಾಥೋರ್ಮೋನ್. ಆಡ್ರಿನಲ್ ಗ್ರಂಥಿಯ ತೊಗಟೆಯ ಸ್ರವಿಸುವ ಹಾರ್ಮೋನ್ ಕಾರ್ಬಸೋನ್. ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಡ್ರಿನಾಲಿನ್. ಲ್ಯಾಂಗಾರ್ ಆನ್ಸನ್ ಕಿರುದ್ವೀಪಗಳು ಈ ಗ್ರಂಥಿಯಲ್ಲಿ ಕಂಡುಬರುತ್ತವೆ ಮೇದೋಜೀರಕ ಗ್ರಂಥಿ. ಮಧುಮೇಹ ರೋಗಕ್ಕೆ ಈ ಹಾರ್ಮೋನಿನ ಕೊರತೆ ಕಾರಣ ಇನ್ಸುಲಿನ್. ಉಸಿರಾಟ ಮತ್ತು ಹೃದಯ ಬಡಿತ ವೇಗವನ್ನು ನಿಯಂತ್ರಿಸುವ ಹಾರ್ಮೋನ್ ಅಡ್ರಿನಾಲಿನ್. ಗರ್ಭಧಾರಣೆಗಾಗಿ ಗರ್ಭಕೋಶದ ಕೊನೆಯ ಹಂತದ ಸಿದ್ಧತೆಯನ್ನು ಪ್ರಚೋದಿಸುವ ಹಾರ್ಮೋನ್ ಪ್ರೊಜೆಸ್ಟಿರಾನ್. ಗಂಡಸರಲ್ಲಿ ಪ್ರೌಢಾವಸ್ಥೆಯ ಬೆಳವಣಿಗೆಗಳು ಈ ಹಾರ್ಮೋನಿನ ಪ್ರಭಾವದಿಂದ ಉಂಟಾಗುತ್ತದೆ ಟೆಸ್ಟೋಸ್ಟಿರಾನ್. ದೈತ್ಯತೆ ಪಿಟ್ಯುಟರಿ ಮಿಕ್ಸಿಡಿಮಾ ಥೈರಾಕ್ಸಿನ್. ಇತರ ನಿರ್ನಾಳ ಗ್ರಂಥಿಗಳ ಮೇಲೆ ಹತೋಟಿ ಹೊಂದಿರುವ ಗ್ರಂಥಿ ಪಿಟ್ಯುಟರಿ.
ಪದೇ ಪದೇ ಮೂತ್ರ ವಿಸರ್ಜನೆ, ಬಾಯಾರಿಕೆ ಯಾವ ರೋಗದ ಲಕ್ಷಣಗಳು? ಡಯಾಬಿಟಿಸ್. ಮಾನವನ ಮೆದುಳಿನ ತೂಕ. ಆಗ ತಾನೇ ಜನಿಸಿದ ಮಗು 350 ಗ್ರಾಂ. 1 ವರ್ಷದ ಮಗು 1000 ಗ್ರಾಂ. ಪ್ರಾಯದ ಗಂಡಸು 1400 ಗ್ರಾಂ. ಪ್ರಾಯದ ಹೆಂಗಸು 1210 ಗ್ರಾಂ. ಸಮೀಪ ದೃಷ್ಟಿ ದೋಷಕ್ಕೆ ಕಾರಣ ಮಸೂರಗಳು ಮಂದವಾಗುವುದು. ದೂರದೃಷ್ಟಿ ದೋಷಕ್ಕೆ ಕಾರಣ ಮಸೂರಗಳು ತೆಳುವಾಗುವುದು. ವಯಸ್ಸಾದಂತೆ ಮಸೂರವು ತನ್ನ ಸ್ಥಿತಿಸ್ಥಾಪನೆಯನ್ನು ಕಳೆದುಕೊಳ್ಳುವುದರಿಂದ ಉಂಟಾಗುವ ದೋಷ ಪ್ರೆಸ್ ಬಯೋಪಿಯಾ. ಮಸುಕಾದ ಬೆಳಕಿನಲ್ಲಿ ವಸ್ತುಗಳು ಕಾಣಿಸದೇ ಇರುವ ದೋಷ ನಿಶಾಂಧತೆ. ಕಣ್ಣಿನ ಮಸೂರವು ಅಪಾರದರ್ಶಕವಾಗುವುದರಿಂದ ಉಂಟಾಗುವ ದೋಷ ಕ್ಯಾಟರಾಕ್ಟ್ ಮೋತಿಬಿಂದು. ಜೈವಿಕ ತಂತ್ರಜ್ಞಾನದಿಂದ ಇನ್ಸುಲಿನ್ ತಯಾರಿಸಲು ಬಳಸುವ ಬ್ಯಾಕ್ಟೀರಿಯಾ ವಿಸ್ಟರೀಶಿಯಾ ಕೋಲೈ. ಪುರುಷರ ಸಂಖ್ಯೆಗಿಂತ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗಿರುವ ರಾಜ್ಯ ಕೇರಳ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡಿದ ವರ್ಷ 1973. ಹುಮಾಯೂನ್ ಶಬ್ದದ ಅರ್ಥ ಸುದೈವಿ. ಅಕ್ಬರ್ ಸ್ಥಾಪಿಸಿದ ಧರ್ಮದ ಹೆಸರು ದಿನ್ ಇಲಾಹಿ. ರಾಷ್ಟ್ರಗೀತೆಯನ್ನು ಹಾಡಲು ನಿಗದಿಪಡಿಸಿರುವ ಸಮಯ 52 ಸೆಕೆಂಡ್ಗಳು. ಕನ್ನಡದ ಆದಿಕವಿ ಪಂಪ. ಭಾರತದ ರಾಷ್ಟ್ರಗೀತೆಯನ್ನು ರಚಿಸಿದವರು ಯಾರು? ರವೀಂದ್ರನಾಥ್ ಠಾಗೋರ್. ಭಾರತೀಯ ಪಂಚಾಂಗ ಯಾವ ಮಾಸದಿಂದ ಆರಂಭವಾಗುತ್ತದೆ? ಚೈತ್ರ ಮಾಸದಿಂದ. ಜಯಪ್ರದವಾಗಿ ಚಂದ್ರನ ಕಕ್ಷೆಯಲ್ಲಿ ಪ್ರವೇಶಿಸಿದ ಸ್ಮಾರ್ಟ್ 1 ಉಪಗ್ರಹದ ಉಡಾವಣೆ ಮಾಡಿದವರು ಯುರೋಪಿಯನ್ ಯೂನಿಯನ್. 1966ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಸಂಗೀತ ಕಾರ್ಯಕ್ರಮ ನೀಡಿದ ಕರ್ನಾಟಕ ಸಂಗೀತ ವಿದುಷಿ ಡಾಕ್ಟರ್ MS ಸುಬ್ಬುಲಕ್ಷ್ಮಿ. ವ್ಯಾಸ ಸನ್ಮಾನ್ ಪ್ರಶಸ್ತಿ ಸ್ಥಾಪಕರು ಯಾರು? KK ಬಿರ್ಲಾ ಫೌಂಡೇಶನ್. ವಿಟಮಿನ್ಗಳನ್ನು ಕಂಡುಹಿಡಿದವರು ಯಾರು? ಫಂಕ್. ವಿಟಮಿನ್ಗಳಲ್ಲಿ ಬಗೆಗಳು A, B, C, D, E, K. ನೀರಿನಲ್ಲಿ ಕರಗುವ ವಿಟಮಿನ್ಗಳು B, C. ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು A, D, E, K. ಆಂಟಿಗಿಜಾರಕ್ತಲಿಕ್ ವಿಟಮಿನ್ ಎಂದರೇನು? ಎ ವಿಟಮಿನ್. ಎ ವಿಟಮಿನ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಕಣ್ಣಿನ ದೃಷ್ಟಿ ವೃದ್ಧಿಗೊಳಿಸಲು, ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು. ಎ ವಿಟಮಿನ್ ಕೊರತೆಯಿಂದ ಬರುವಂತಹ ಸಮಸ್ಯೆ ರಾತ್ರಿ ಕುರುಡು. ಎ ವಿಟಮಿನ್ ಯಾವುದರಲ್ಲಿ ಅಧಿಕವಾಗಿದೆ? ಕಾಡ್ ಲಿವರ್, ಮೀನೆಣ್ಣೆ, ಬೆಣ್ಣೆ, ಕ್ಯಾರೆಟ್, ಪಪ್ಪಾಯಿ. ಬಿ ಕಾಂಪ್ಲೆಕ್ಸ್ ವಿಟಮಿನ್ಗಳು ಯಾವುವು? B1, B2, B6, B12. ಥಯಾಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? B1 ವಿಟಮಿನ್. ಆಂಟಿ ಬೆರಿಬೆರಿ, ಆಂಟಿ ನ್ಯೂರೆಟಿಕ್ ಎಂದು ಯಾವುದನ್ನು ಕರೆಯುತ್ತಾರೆ? B1 ವಿಟಮಿನ್. ಬಿ ವಿಟಮಿನ್ ದೋಷದಿಂದ ಎದುರಾಗುವ ಸಮಸ್ಯೆ ಬೆರಿಬೆರಿ. ಬಿ ವಿಟಮಿನ್ನಿನ ಉಪಯೋಗಗಳು ನರಮಂಡಲ ಹಾಗೂ ಮಾಂಸಖಂಡದ ಶಕ್ತಿಗಾಗಿ, ಶ್ವಾಸಕ್ರಿಯೆಯನ್ನು ಸಲೀಸಾಗಿಸಲು. ಕುಂಠಿತ ಬೆಳವಣಿಗೆ, ಹಸಿವಿಲ್ಲದಿರುವಿಕೆ, ಅಜೀರ್ಣಕ್ಕೆ ಕಾರಣ ಬಿ ವಿಟಮಿನ್ ಕೊರತೆ. ಬಿ ವಿಟಮಿನ್ ಯಾವುದರಲ್ಲಿ ಲಭ್ಯ? ಧಾನ್ಯ, ಕಡಲೆ, ಮೊಟ್ಟೆಗಳಲ್ಲಿ. ರೈಬೋವಿಕ್ ಇಲ್ಲವೇ ರೈಬೋಫ್ಲೋವಿನ್ ಎಂದು ಯಾವುದನ್ನು ಕರೆಯುತ್ತಾರೆ? B1 ವಿಟಮಿನ್. B2 ವಿಟಮಿನ್ ಹೇಗೆ ಸಹಾಯಕಾರಿ? ಶರೀರಾಭಿವೃದ್ಧಿ, ಚರ್ಮ ಹಾಗೂ ದೇಹದ ಸಂರಕ್ಷಣೆ. B2 ವಿಟಮಿನ್ ಕೊರತೆಯಿಂದ ಉಂಟಾಗುವ ನಷ್ಟ ಬೆಳವಣಿಗೆ ಇಲ್ಲದಿರುವುದು, ಕಣ್ಣು ಕೆಂಪಾಗುವುದು, ದೃಷ್ಟಿಮಾಂದ್ಯ, ನಾಲಿಗೆಯ ಮೇಲೆ ಹುಣ್ಣಾಗುವುದು, ಬಾಯಲ್ಲಿ ಹುಣ್ಣಾಗುವುದು. B2 ಯಾವುದರಲ್ಲಿ ಲಭ್ಯ? ಸೊಪ್ಪು, ಹಾಲು. ಫೈರಿಡಾಕ್ಸಿನ್ ಎಂದರೆ ಯಾವುದು? B12. B2. B6ನ ಉಪಯೋಗವೇನು? ಎಮೈನೋ ಆಮ್ಲ, ಜೀರ್ಣಶಕ್ತಿ ವೃದ್ಧಿ. B6 ಕೊರತೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ತುಟಿ ಅಂಚುಗಳು ಸೀಳುವಿಕೆ, ಫಿಟ್ಸ್, ರಕ್ತಹೀನತೆ. B6 ಯಾವುದರಲ್ಲಿ ಲಭ್ಯ? ಮಾಂಸ, ತಾಜಾ ತರಕಾರಿ. ಬಯೋಟಿನ್ ಕೊರತೆಯಿಂದಾಗುವ ದುಷ್ಪರಿಣಾಮಗಳು ಮಾಂಸಖಂಡಗಳ ನೋವು, ನರಗಳ ವ್ಯಾಧಿ, ಚರ್ಮವ್ಯಾಧಿ. ಬಯೋಟಿನ್ ಯಾವುದರಲ್ಲಿ ಲಭ್ಯ? ಬೇಳೆಕಾಳುಗಳು, ಧಾನ್ಯಗಳು. ನಿಕೋಟಿನ್ ಆಮ್ಲ ಎಂದು ಯಾವುದನ್ನು ಕರೆಯುತ್ತಾರೆ? ನಿಯಾಸಿನ್. ನಿಯಾಸಿನ್ ಕೊರತೆಯಿಂದ ಆಗುವ ದುಷ್ಪರಿಣಾಮಗಳು ಪೆಲ್ಸಗ್ರ, ಜಠರದ ವ್ಯಾಧಿಗಳು. ನಿಯಾಸಿನ್ ಯಾವುದರಲ್ಲಿ ಲಭ್ಯ? ಆಲೂಗೆಡ್ಡೆ, ಟೊಮಾಟೊ. ಸಯಾನೋ ಕೊಬಾಲಾಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? B12 ವಿಟಮಿನ್. B12ನ ಉಪಯೋಗವೇನು? ರಕ್ತ ವೃದ್ಧಿ, ನರಮಂಡಲವನ್ನು ಚುರುಕುಗೊಳಿಸುತ್ತದೆ. B12 ಕೊರತೆಯಿಂದಾಗುವ ದುಷ್ಪರಿಣಾಮಗಳೇನು? ರಕ್ತಹೀನತೆ, ನರದೌರ್ಬಲ್ಯ, ಹಳದಿ ಕಾಮಾಲೆ.
B12 ಯಾವುದರಲ್ಲಿ ಲಭ್ಯ? ಹಾಲು, ಮಾಂಸ. ಅಸ್ಕಾರ್ಬಿಕ್ ಆಮ್ಲ ಎಂದರೆ ಯಾವುದು? ವಿಟಮಿನ್ ಸಿ. ಸಿ ವಿಟಮಿನ್ ದೋಷದಿಂದಾಗುವ ತೊಂದರೆಗಳು: ಸ್ಕರ್ಬಿ ವ್ಯಾಧಿ, ಶ್ರವಣಗಳು, ವಾಸಿಯಾಗದಿರುವುದು, ಒಸಡುಗಳಲ್ಲಿ ರಕ್ತಸ್ರಾವ. ಸಿ ವಿಟಮಿನ್ ಯಾವುದರಲ್ಲಿ ಲಭ್ಯ? ನೆಲ್ಲಿಕಾಯಿ, ಹುಳಿ ಹಣ್ಣುಗಳು, ಮೊಳಕೆ ಕಾಳು, ಟೊಮಾಟೊ ಸೊಪ್ಪು. ಕ್ಯಾಲ್ಸಿಫೆರಾಲ್ ಎಂದರೆ ಯಾವುದು? ವಿಟಮಿನ್ ಡಿ. ಆಂಟಿ ರಿಕೆಟ್ಸ್ ಇಲ್ಲವೇ ಸನ್ಶೈನ್ ವಿಟಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? ವಿಟಮಿನ್ ಡಿ. ವಿಟಮಿನ್ ಡಿ ಉಪಯೋಗಗಳೇನು? ಕ್ಯಾಲ್ಸಿಯಂ ಒದಗಿಸುತ್ತದೆ ಹಲ್ಲು ಹಾಗೂ ಮೂಳೆಗಳ ಗಟ್ಟಿತನ. ಡಿ ವಿಟಮಿನ್ ಕೊರತೆಯಿಂದ ಬರಬಹುದಾದ ರೋಗ ರಿಕೆಟ್ಸ್. ಹಿರಿಯರಲ್ಲಿ ಮೂಳೆಗಳು ಸವೆದು ಮುರಿಯುವುದನ್ನು ಏನೆಂದು ಕರೆಯುತ್ತಾರೆ? ಆಸ್ಟಿಯೋಮೆಲಾಸಿಯಾ. ವಿಟಮಿನ್ ಡಿ ಹೇಗೆ ಲಭ್ಯ? ಸೂರ್ಯಕಿರಣದ ಮೂಲಕ. ಆಂಟಿ ಸ್ಟೆರಿಲಿಟಿ ವಿಟಮಿನ್ ಎಂದರೆ ಯಾವುದು? ವಿಟಮಿನ್ ಇ. ವಿಟಮಿನ್ ಇ ಕೊರತೆಯಿಂದ ಉಂಟಾಗುವ ಸಮಸ್ಯೆಗಳ್ಯಾವುವು? ಸ್ತ್ರೀಯರಲ್ಲಿ ಗರ್ಭಪಾತ, ಪುರುಷರಲ್ಲಿ ನಪುಂಸಕತ್ವ. ವಿಟಮಿನ್ ಇ ಯಾವುದರಲ್ಲಿ ಲಭ್ಯ? ಮೀನೆಣ್ಣೆ, ಹಾಲು, ಬೆಣ್ಣೆ. ಕೊಯಾಗ್ಯುಲೇಷನ್ ವಿಟಮಿನ್ ಎಂದು ಯಾವುದನ್ನು ಕರೆಯುತ್ತಾರೆ? ವಿಟಮಿನ್ ಕೆ. ರಕ್ತಗಡ್ಡೆ ಕಟ್ಟದಂತೆ ತಡೆಗಟ್ಟುವ ವಿಟಮಿನ್ ಕೆ. ವಿಟಮಿನ್ ಕೆ ಯಾವುದರಲ್ಲಿ ಲಭ್ಯ? ಹಸಿರು ತರಕಾರಿ, ಟೊಮಾಟೊ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.